ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿದ್ಯಾರ್ಥಿ ಸಮೂಹ ಹಾಗೆ ಯುವ ಸಮುದಾಯ ಓದುವಿನ ಕಡೆಗೆ ಆಸಕ್ತಿಯನ್ನು ಕಳೆದುಕೊಳ್ತಿದ್ದಾರೆ ಅಂತ ಹೇಳುವ ಅಪವಾದಗಳ ನಡುವೆ ಕಾರ್ಕಳದ ಬಾಲಕೃಷ್ಣ ಭೀಮಗುಳಿಯವರ ಮುಂದಾಳತ್ವದಲ್ಲಿ ನಡೀತಾ ಇರತಕ್ಕಂತಹ ಕರಾವಳಿ ನಾಡಿ ಪತ್ರಿಕೆ ಕಾರ್ಕಳ ಮತ್ತು ಹೆಬ್ರಿ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಸುಮಾರು 150 ಶಾಲೆಗಳ 10,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದಿನಪತ್ರಿಕೆಯನ್ನು ಹಂಚುವಂತಹ ಬಹುದೊಡ್ಡ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಭಾಳ ದೊಡ್ಡ ಮೆಚ್ಚುಗೆ ಕೊಡ್ತಕ್ಕಂಥ ಶ್ಲಾಘನೀಯ ಕಾರ್ಯಕ್ರಮ. ಯಾಕಂತ ಹೇಳಿದರೆ ನಾವು ಇವತ್ತಿನ ಮುಂದಿನ ತಲೆಮಾರಿಗೆ ಓದುವಿನ ಸಂಸ್ಕೃತಿಯನ್ನು ಹಬ್ಬಿಸಲಿಕ್ಕೆ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಎಲ್ಲ ಕಡೆ ನಾವು ಗಮನ ಹರಿಸಬೇಕಂತ ಹೇಳಿದ್ರೆ ನಮ್ಮ ಅಭಿಲಾಷೆ ಕೂಡ. ಪುಸ್ತಕ ಮನೆಯು ಹಲವಾರು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಹಂಚುವ ಮುಖಾಂತರ ಓದುವಿನ ಚಳುವಳಿಗೆ ಚಾಲನೆ ಕೊಟ್ಟಿತ್ತು. ಈಗ ಕರಾವಳಿ ನಾಡಿ ಪತ್ರಿಕೆ ಇಂಥ ಹಲವು ವಿನೂತನಗಳನ್ನು ಹಲವು ಹೊಸ್ತನಗಳನ್ನು ಪತ್ರಿಕಾ ರಂಗದಲ್ಲಿ ಮಾಡ್ತಾ ಇದೆ. ಸಮಾಜಕ್ಕೆ ನೆರವಾಗ್ತಕ್ಕಂಥ ಸಮಾಜದ ಒಂದು ಒಳ್ಳೆಯ ಆರೋಗ್ಯಕರ ದಿಕ್ಕಿನಲ್ಲಿ ಕೊಂಡು ಹೋಗುವಂಥ ಬಹುದೊಡ್ಡ ಅಭಿಯಾನ ಇದು. ಆಗಸ್ಟ್ 29ರಂದು ಕಾರ್ಕಳದ ಪೆರ್ವಾಜಿ ಶಾಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ನಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ವಿದ್ಯಾರ್ಥಿ ಸಮೂಹಕ್ಕೆ ಓದುವಿನ ರುಚಿಯನ್ನು ಹಬ್ಬಿಸುವಂತಹ ಈ ಕಾಯಕದಲ್ಲಿ ನಮ್ಮ ಸಹಕಾರವನ್ನು ಕೂಡ ಕೊಡಬೇಕು. ನಾವೆಲ್ಲ ಒಟ್ಟಿಗೆ ಸೇರಿ ಶ್ರಮಿಸಿದಾಗ ಒಂದು ಒಳ್ಳೆಯ ತಲೆಮಾರನ್ನು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ನಮಸ್ಕಾರ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.